I'm Himalata. Today we are going to discuss a subject accountancy for class 12th, right? And in today's class we are going to discuss about the important notes and it's going to be a quick revision. Fine. Here it's about accountancy subject. Accountancy subject ಅಲ್ಲಿ ನಾವು company accounts and analysis of financial statements. So ಇದರಲ್ಲಿ ನಾವು ಇವತ್ತು ಚಾಪ್ಟರ್ ನಂಬರ್ 3 ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಅ ಕಂಪನಿ ಈ ಚಾಪ್ಟರ್ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಮೊದಲಿಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಸೊ ದ ಸ್ಟೇಟ್ಮೆಂಟ್ಸ್ ವಿಚ್ ಆರ್ ಪ್ರಿಪೇರ್ಡ್ ಟು ಅಸರ್ಟೈನ್ ದ ಪ್ರಾಫಿಟ್ ಅರ್ನ್ಡ್ ಆರ್ ಲಾಸ್ ಸಫರ್ಡ್ ಆ್ಯಂಡ್ ಪೊಸಿಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಟ್ ಅ ಪರ್ಟಿಕ್ಯುಲರ್ ಡೇಟ್ ಆರ್ ನೋನ್ ಆಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಅಂದರೆ ನೋಡಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಏನೋ, ಇದು ಪ್ರಿಪೇರ್ ಮಾಡ್ತಾರೆ ಒಂದು ಡಾಕ್ಯುಮೆಂಟು. ಈ ಡಾಕ್ಯುಮೆಂಟಲ್ಲಿ ಏನಿರುತ್ತೆ ಅಂದರೆ ಕಂಪನಿದು ಪ್ರಾಫಿಟ್ ಅಥವಾ ಲಾಸ್ ಏನಿದೆ, ಆ ಪೊಸಿಷನ್ ಮತ್ತು ಕಂಪನಿಯಲ್ಲಿ ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ, ಇದರ ಡೀಟೇಲ್ಸ್ ಇನ್ಫಾರ್ಮೇಷನ್ನ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಇದೊಂದು ರಿಟನ್ ಡಾಕ್ಯುಮೆಂಟ್. ದೀಸ್ ಆರ್ ದಿ ಫೈನಲ್ ಪ್ರಾಡಕ್ಟ್ ಆಫ್ ದಿ ಅಕೌಂಟಿಂಗ್ ಪ್ರಾಸೆಸ್. ಫೈನ್. Then a set of financial statements as per section 2 subsection 40 or subsection 40 of the Companies Act 2013 include that balance sheet. Financial statement ಅಂದರೆ ಯಾವ ಡಾಕ್ಯುಮೆಂಟ್ಸ್ ಇರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಅಂದರೆ ಪೊಸಿಷನ್ ಸ್ಟೇಟ್ಮೆಂಟ್ ಇರುತ್ತೆ, ಜೊತೆಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತೀವಿ, ಅಂದರೆ ಇನ್ಕಮ್ ಸ್ಟೇಟ್ಮೆಂಟ್ ಇರುತ್ತೆ, ಜೊತೆಗೆ ನೋಟ್ಸ್ ಟು ಅಕೌಂಟ್ಸ್ ಅಂತ ಹೇಳ್ತೀವಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಇರುತ್ತೆ. ಸೊ ಇದೆಲ್ಲವೂ ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ. ಜೊತೆಗೆ ಸೆಕ್ಷನ್ 129 ಅಂದರೆ 129 ಆಫ್ ದಿ ಕಂಪನೀಸ್ ಆ್ಯಕ್ಟ್ 2013 ರಿಕ್ವೈರ್ಸ್ ದ ಕಂಪನಿ ಟು ಪ್ರಿಪೇರ್ ಇಟ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಎವ್ರಿ ಇಯರ್. ಈ ಆ್ಯಕ್ಟ್ ಪ್ರಕಾರ ಎಲ್ಲ ಕಂಪನಿಯವರು ಪ್ರತಿ ವರ್ಷ ಈ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಲೇಬೇಕು. ಪ್ರಿಸ್ಕ್ರೈಬ್ಡ್ ಫ್ರಮ್ ದಟ್ ಈಸ್ ದ ಶೆಡ್ಯೂಲ್ 3 ಆಫ್ ದ ಕಂಪನೀಸ್ ಆ್ಯಕ್ಟ್ 2013. ಅಂದರೆ ಈ ಕಂಪನೀಸ್ ಆ್ಯಕ್ಟ್ ಶೆಡ್ಯೂಲ್ 3ಯಲ್ಲಿ ಇದನ್ನು ಕಂಪಲ್ಸರಿಯಾಗಿ ಎಲ್ಲ ಕಂಪನಿಯವರು ಪ್ರಿಪೇರ್ ಮಾಡಲೇಬೇಕು ಇಯರ್ಲಿ ಒನ್ಸ್ ಅಂತ. ಇದ್ರ ಪ್ರಕಾರ ನಾವು ತಿಳ್ಕೊಳ್ಬೇಕಾಗತ್ತೆ. ನಾವು ಪಾಯಿಂಟ್ ನಂಬರ್ 2, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಮೊದಲಿಗೆ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ಸ್ ಆಸ್ ದೇ ರಿಲೇಟ್ ಟು ಪಾಸ್ಟ್ ಪೀರಿಯಡ್ಸ್. ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ನಾವು ಹಿಸ್ಟಾರಿಕಲ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಿ. ಯಾಕೆ ಹಿಸ್ಟಾರಿಕಲ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಿ ಅಂದರೆ ಇದು ಪಾಸ್ಟ್ ಡೇಟಾ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದಕ್ಕೆ ಇದನ್ನು ಏನಂತ ಹೇಳ್ತೀವಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಪ್ರಿಪೇರ್ಡ್ ಇನ್ ಮಾನಿಟರಿ ಟರ್ಮ್ಸ್. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಯಾವ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡ್ತೀವಿ, ಮಾನಿಟರಿ ಟರ್ಮ್ಸ್. ಮಾನಿಟರಿ ಟರ್ಮ್ಸ್ ಅಂದರೆ ದುಡ್ಡು. ಸೊ ಅದ್ರ ಬೇಸಿಸ್ ಮೇಲೆ ನಾವು ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡ್ತೇವೆ. ಅಂದರೆ ಎಷ್ಟು ಲಾಭ ಬಂದಿದೆ, ಎಷ್ಟು ನಷ್ಟ ಆಗಿದೆ ಕಂಪನಿಗೆ, ಕ್ಯಾಶ್ ಇನ್ಫ್ಲೋ ಏನು, ಕ್ಯಾಶ್ ಔಟ್ಫ್ಲೋ ಏನು, ಇದ್ರ ಬೇಸಿಸ್ ಮೇಲೆ ನಾವು ಈ ಒಂದು ರೆಕಾರ್ಡ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಜೊತೆಗೆ ಬ್ಯಾಲೆನ್ಸ್ ಶೀಟ್ ಏನು ಪ್ರಿಪೇರ್ ಮಾಡ್ತೀವಿ ಅದು ನಮಗೆ ಯಾವ ಇನ್ಫಾರ್ಮೇಷನ್ ಕೊಡುತ್ತೆ ಅಂದರೆ ಫೈನಾನ್ಷಿಯಲ್ ಪೊಸಿಷನ್ನು ಆ್ಯಂಡ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಶೋಸ್ ದಿ ಪ್ರಾಫಿಟಬಿಲಿಟಿ ಆಫ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ಸೊ ಬ್ಯಾಲೆನ್ಸ್ ಶೀಟ್ ಏನು ತೋರಿಸುತ್ತೆ ನಮಗೆ ಅಂದರೆ ಫೈನಾನ್ಷಿಯಲ್ ಪೊಸಿಷನ್ ತೋರಿಸುತ್ತೆ. ಅದೇ ಥರ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಪ್ರಾಫಿಟಬಿಲಿಟಿ, ಆರ್ಗನೈಸೇಷನ್ದು ಎಷ್ಟು ಪ್ರಾಫಿಟ್ ಇದೆ ಅದನ್ನು ನಮಗಿಲ್ಲಿ ತೋರಿಸ್ಕೊಡುತ್ತೆ. ಓಕೆ, ನೆಕ್ಸ್ಟ್ ನೇಚರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಇದರಲ್ಲಿ ರೆಕಾರ್ಡೆಡ್ ಫ್ಯಾಕ್ಟ್ಸ್ ಇದೆ, ಅಕೌಂಟಿಂಗ್ ಕನ್ವೆನ್ಷನ್ಸ್ ಇದೆ, ಪೋಸ್ಟುಲೇಟ್ಸ್ ಇದೆ. ಇದೆಲ್ಲವೂ ನಾವು ಏನಂತ ಹೇಳ್ತೀವಿ, ನೇಚರ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಡಿಸ್ಕಸ್ ಮಾಡೋಣ. ಅಂದರೆ ಯಾವುದೋ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನಾವು ಕಂಪನಿದು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ ಒಂದು ಗುರಿ ಇರುತ್ತೆ. ಅದು ಯಾವುದು ಅಂತ ನಾವು ನೋಡೋದಾದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರೊವೈಡ್ ದ ಇನ್ಫಾರ್ಮೇಷನ್ ಅಬೌಟ್ ದ ಅರ್ನಿಂಗ್ ಕೆಪಾಸಿಟಿ ಆಫ್ ದಿ ಬಿಸ್ನೆಸ್. ಅಂದರೆ ಕಂಪನಿಗೆ ಏನು ಕೆಪಾಸಿಟಿ ಇದೆ, ಅಂದರೆ ದುಡ್ಡನ್ನು ಪಡ್ಕೊಳ್ಳೋ ಅಂಥ ಕೆಪಾಸಿಟಿ ಅಥವಾ ಅರ್ನಿಂಗ್ ಕೆಪಾಸಿಟಿ ಅಂತ ಏನು ಹೇಳ್ತೀವಿ. ಓಕೆ, ಲಾಭ ಗಳಿಸುವಂಥ ಕೆಪಾಸಿಟಿ, ಅದನ್ನು ಇಲ್ಲಿ ನಾವು ತಿಳ್ಕೊಳ್ಬೋದು. ಎಷ್ಟು ಕೆಪಾಸಿಟಿ ಇದೆ ಒಂದು ಕಂಪನಿಗೆ ಅನ್ನೋದು ಜಡ್ಜ್. ಯಾಕೆ ನಾವು ಕಂಪನಿ ಕೆಪಬಿಲಿಟಿ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಆ್ಯಸ್ ಎ ಇನ್ವೆಸ್ಟರ್ಸ್ ನಾವು ನಮ್ಮ ದುಡ್ಡನ್ನ ಕಂಪನಿ ಮೇಲೆ, ಶೇರ್ಸ್ ಮೇಲೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿದಾಗ ನಮಗೆ ಈ ಡೀಟೇಲ್ಸ್ ಎಲ್ಲ ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ದ ಎಕನಾಮಿಕ್ ರಿಸೋರ್ಸಸ್ ಆ್ಯಂಡ್ ಆಬ್ಲಿಗೇಷನ್ಸ್ ಆಫ್ ಎನ್ ಎಂಟರ್ಪ್ರೈಸ್. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಯಾವ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡುತ್ತೆ ಅಂದರೆ ಅದು ಎಕನಾಮಿಕ್ ರಿಸೋರ್ಸಸ್ ಮತ್ತು ಆಬ್ಲಿಗೇಷನ್ ಆಫ್ ದ ಎಂಟರ್ಪ್ರೈಸ್ ಮೇಲೆ ಇದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನಮಗೆ ಇನ್ಫಾರ್ಮೇಷನ್ ಕೊಡುತ್ತೆ. ಓಕೆ, ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಲ್ಸೋ ಪ್ರೊವೈಡ್ ದ ಇನ್ಫಾರ್ಮೇಷನ್ ಅಬೌಟ್ ದ ಕ್ಯಾಶ್ ಫ್ಲೋಸ್. ಬರೀ ಫೈನಾನ್ಷಿಯಲ್ ಇನ್ಫಾರ್ಮೇಷನು ಪ್ರಾಫಿಟ್ ಬಗ್ಗೆ, ಪೊಸಿಷನ್ ಬಗ್ಗೆ ತಿಳಿಸ್ಕೊಡಲ್ಲ,
ಕ್ಯಾಶ್ ಫ್ಲೋ ಹೇಗಿದೆ, ಕ್ಯಾಶ್ ಮೂವ್ಮೆಂಟ್ ಅಂದರೆ ಹಣಕಾಸಿನ ವ್ಯತ್ಯಾಸಗಳು ಏನಾಗ್ತಾ ಇದೆ, ಇನ್ಫ್ಲೋ ಎಷ್ಟಿದೆ, ಔಟ್ಫ್ಲೋ ಎಷ್ಟಿದೆ, ಅದ್ರ ಬಗ್ಗೆ ಕೂಡ ನಮಗೆ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡುತ್ತೆ. ಜೊತೆಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಸಪ್ಲೈ ದ ಇನ್ಫಾರ್ಮೇಷನ್ ದಟ್ ಈಸ್ ಯೂಸ್ಫುಲ್ ಫಾರ್ ಜಡ್ಜಿಂಗ್ ದಿ ಮ್ಯಾನೇಜ್ಮೆಂಟ್ ಎಬಿಲಿಟಿ ಟು ಯುಟಿಲೈಸ್ ದ ರಿಸೋರ್ಸಸ್ ಆಫ್ ಬಿಸ್ನೆಸ್ ಎಫೆಕ್ಟಿವ್ಲಿ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಇದ್ರ ಜೊತೆಗೆ ಯಾವ ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿರುತ್ತೆ ಅಂದರೆ ಯಾವುದಾದ್ರೂ ಒಂದು ಡಿಸಿಷನ್ಸ್ ತೊಗೊಳಕ್ಕೆ, ಜಡ್ಜ್ಮೆಂಟ್ ತೊಗೊಳಕ್ಕೆ, ನಿರ್ಧಾರ ತೊಗೊಳಕ್ಕೆ ಇದು ನಮಗೆ ತುಂಬಾ ಸಹಾಯಕರವಾಗಿರುತ್ತೆ ಅಂತ ಇಲ್ಲಿ ನಾವು ತಿಳ್ಕೊಳ್ಬೋದು. ಜೊತೆಗೆ financial statements have to report the activities of the business organization affecting the society, which is important in its social environment. So financial statement ಏನಿರುತ್ತೆ ಇದನ್ನ ಆಕ್ಟಿವಿಟೀಸ್ ಏನೇನಿದೆ, ಬಿಸ್ನೆಸ್ ಆಕ್ಟಿವಿಟೀಸು ಅದು ಸೊಸೈಟಿಗೆ ಯಾವ ಬೇಸಿಸ್ ಮೇಲೆ ಅದು ಅಫೆಕ್ಟ್ ಮಾಡುತ್ತೆ, ಜೊತೆಗೆ ಇದ್ರ ಇಂಪಾರ್ಟೆಂಟ್ ಏನೋ ಅದರ ಬಗ್ಗೆ ಕೂಡ ನಮಗೆ ತಿಳಿಸ್ಕೊಡುತ್ತೆ. ನೆಕ್ಸ್ಟು ಎಸೆನ್ಷಿಯಲ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಇದರಲ್ಲಿ ಅಕ್ಯುರೇಟ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಅಕ್ಯುರೇಟ್ ಇನ್ಫಾರ್ಮೇಷನ್ ಅಂತ ಯಾವುದಕ್ಕೆ ಹೇಳ್ತೀವಿ ಅಂದರೆ ನಾವು ಯಾವುದೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ ಅದರಲ್ಲಿ ಯಾವುದು ಮಿಸ್ಟೇಕ್ಸ್ ಇಲ್ಲ ಅಂತ ಹೇಳಿದಾಗ ಅದನ್ನು ಅಕ್ಯುರೇಟ್ ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡಬಿಲಿಟಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನು ನಾವು ಪ್ರಿಪೇರ್ ಮಾಡಿರ್ತಾರೆ ಕಂಪನಿದು ಅದನ್ನು ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗಬೇಕು, ಎಷ್ಟು ಲಯಬಿಲಿಟೀಸ್ ಇದೆ, ಎಷ್ಟು ಪ್ರಾಫಿಟ್ ಇದೆ ಕಂಪನಿದು, ಎಷ್ಟು ಅಸೆಟ್ಸ್ ಇದೆ. ಸೊ ಆ ಒಂದು ಕ್ಲಾರಿಟಿ ಅಥವಾ ಅಂಡರ್ಸ್ಟ್ಯಾಂಡಬಿಲಿಟಿ ಕೊಡಬೇಕು. ಜೊತೆಗೆ ಕಂಪೇರ್ ಮಾಡೋಕ್ಕೆ ಈಸಿ ಆಗಿರುವಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡಬೇಕಾಗುತ್ತೆ. ವೆರಿಫೈಯಬಲ್, ಜೊತೆಗೆ ನಾವು ಕ್ರಾಸ್ ವೆರಿಫೈ ಮಾಡಿದ್ರೆ ಅದು ಕರೆಕ್ಟಾಗಿರಬೇಕು, ಆ ರೀತಿ ಆದಂಥ ಅಕ್ಯುರೇಟ್ ಇನ್ಫಾರ್ಮೇಷನ್ ಕೊಡಬೇಕು. ರಿಲೆವೆಂಟ್ ಇರಬೇಕು, ಟೈಮ್ಲಿನೆಸ್ ಇರಬೇಕು. ಓಕೆ, ನೆಕ್ಸ್ಟ್ ಯೂಸಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ತೀವಿ. ಇದರಿಂದ ಏನೇನು ಉಪಯೋಗ ಮತ್ತು ಇದು ಯಾವುದಕ್ಕೆ ಇಂಪಾರ್ಟೆಂಟ್ ಅಂತ ನಾವು ನೋಡೋದಾದರೆ ಇಲ್ಲಿ ರಿಪೋರ್ಟ್ ಆನ್ ಸ್ಟೆವರ್ಡ್ಶಿಪ್ ಫಂಕ್ಷನ್ ಅಂತ ಹೇಳ್ತೀವಿ. ಜೊತೆಗೆ ಬೇಸಿಸ್ ಆಫ್ ಫಿಸಿಕಲ್ ಪಾಲಿಸೀಸ್ ಅಂತ ಹೇಳ್ತೀವಿ. ಜೊತೆಗೆ ಬೇಸಿಸ್ ಆಫ್ ಗ್ರಾಂಟಿಂಗ್ ಆಫ್ ಕ್ರೆಡಿಟ್, ಸಾಲದ ಬಗ್ಗೆ, ಮತ್ತು ಬೇಸಿಸ್ ಆಫ್ ಪ್ರೊಸ್ಪೆಕ್ಟಿವ್ ಇನ್ವೆಸ್ಟರ್ಸ್ ಅಂದರೆ ಹಣ ಹೂಡಿಕೆ ಮಾಡೋದಾಗಿರ್ಬೋದು. ಇಟ್ ಈಸ್ ಗೈಡ್ ಟು ದ ವ್ಯಾಲ್ಯೂ ಆಫ್ ದ ಇನ್ವೆಸ್ಟ್ಮೆಂಟ್ ಆಲ್ರೆಡಿ ಮೇಡ್. ಜೊತೆಗೆ ಏಡ್ಸ್ ಟ್ರೇಡ್ ಅಸೋಸಿಯೇಷನ್ಸ್ ಇನ್ ಹೆಲ್ಪಿಂಗ್ ದೇರ್ ಮೆಂಬರ್ಸ್. ಓಕೆ, ಇದೆಲ್ಲವೂ ಕೂಡ ಯೂಸಸ್ ಮತ್ತು ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟು ಲಿಮಿಟೇಷನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಇದರಲ್ಲಿ ನಾವು ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ಸ್ ಇನ್ವಾಲ್ವ್ ಪರ್ಸನಲ್ ಜಡ್ಜ್ಮೆಂಟ್. ಸೊ ದೀಸ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಫ್ರೀ ಫ್ರಮ್ ಬಯಾಸ್. ಸೊ ಇದರಲ್ಲೂ ಕೂಡ ಕೆಲವೊಂದು ಪ್ರಾಬ್ಲಮ್ಸ್ ಇದೆ. ಏನಂತ ಹೇಳಿದ್ರೆ ಇದೊಂದೇ ಇನ್ಫಾರ್ಮೇಷನ್ ಇಟ್ಕೊಂಡು ನಾವು ಯಾವುದೇ ರೀತಿಯಾದಂಥ ಸೀರಿಯಸ್ ಡಿಸಿಷನ್ಸ್ ಅಥವಾ ಜಡ್ಜ್ಮೆಂಟ್ ತೊಗೊಳೋದಕ್ಕೆ ಆಗೋದಿಲ್ಲ ಅಂತ. ಅಂದರೆ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಆ್ಯಂಡ್ ಕನ್ವೆನ್ಷನ್ಸ್ ಇನ್ವಾಲ್ವ್ ಪರ್ಸನಲ್ ಜಡ್ಜ್ಮೆಂಟ್. ಸೊ ದೀಸ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಫ್ರೀ ಫ್ರಮ್ ಬಯಾಸ್. ಇದರಲ್ಲೂ ಕೂಡ ಕೆಲವೊಂದು ಲಿಮಿಟೇಷನ್ಸ್ ಇರುತ್ತೆ. ಸೊ ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಇಗ್ನೋರ್ಡ್ ಅಂತ ಹೇಳ್ತೀವಿ. ಅಂದರೆ ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್ ಏನಿರುತ್ತೆ, ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಅಂತ ಏನು ಹೇಳ್ತೀವಿ. ಈ ಕ್ವಾಂಟಿಟೇಟಿವ್ ಅಂದರೆ ನಂಬರ್ಸ್ ಎಲ್ಲ ನೋಡಿದಾಗ ನಮ್ಗೊಂದು ಕ್ಲಾರಿಟಿ ಇರುತ್ತೆ. ಅದ್ರ ಜೊತೆಗೆ ಕ್ವಾಲಿಟೇಟಿವ್ ಅಂದರೆ ವರ್ಡಿಂಗ್ಸಲ್ಲಿರುವಂತಹ ಇನ್ಫಾರ್ಮೇಷನ್ಸ್ ಇರುತ್ತೆ, ಅದೆಲ್ಲವೂ ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಇಗ್ನೋರ್ ಆಗಿಬಿಡ್ತವೆ. ಜೊತೆಗೆ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಂಡ್ ಪ್ರೈಸ್ ಲೆವೆಲ್ ಚೇಂಜಸ್ ಆರ್ ಇಗ್ನೋರ್ಡ್. ಜೊತೆಗೆ ಪ್ರೆಸೆಂಟಲ್ಲಿ ಅಸೆಟ್ಸ್ ಏನಿದೆ, ಲಯಬಿಲಿಟೀಸ್ ಏನಿದೆ, ಅದರ ಬೆಲೆ ಹೇಗಿದೆ, ಅದೆಲ್ಲ ಚೇಂಜಸ್ ಏನಾಗ್ತಾ ಇರುತ್ತೆ ಅದೆಲ್ಲ ಕೂಡ ಇಗ್ನೋರ್ ಆಗಿರುತ್ತೆ. ಜೊತೆಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಹಿಸ್ಟಾರಿಕಲ್ ಇನ್ ನೇಚರ್ ಆ್ಯಂಡ್ ರಿಲೇಟ್ ಟು ಪಾಸ್ಟ್ ಪೀರಿಯಡ್ ಓನ್ಲಿ. ಸೊ ಇದನ್ನು ನಾವು ಹಿಸ್ಟಾರಿಕಲ್ ನೇಚರ್ ಅಂತ ಹೇಳಿದ್ರೆ ಹಳೆ ಇನ್ಫಾರ್ಮೇಷನ್ಸ್ನೇ ನಾವು ಡಿಪೆಂಡ್ ಮಾಡಿರ್ತೀವಿ. ಓಕೆ, ಸೊ ನೆಕ್ಸ್ಟ್ ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಈ ಥರ ಒಂದು ಕಂಪನಿಯವರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಇದನ್ನು ಯಾರೆಲ್ಲ ಯೂಸ್ ಮಾಡ್ಕೊಳ್ತಾರೆ ಅಂತ ನಾವು ನೋಡಿದ್ರೆ ಓನರ್ಸ್ ಇನ್ಕ್ಲೂಡಿಂಗ್ ಶೇರ್ ಹೋಲ್ಡರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್. ಆ ಬಿಸ್ನೆಸ್ ಓನರ್ ಯಾರು ಇರ್ತಾರೆ ಅವರು ಆರ್ಗನೈಸೇಷನಲ್ಲಿ ಏನು ಆಗ್ತಾ ಇದೆ ಅನ್ನೋದು ತಿಳ್ಕೊಳ್ಳೋಕ್ಕೋಸ್ಕರ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡ್ತಾರೆ. ಶೇರ್ ಹೋಲ್ಡರ್ಸು ನೋಡ್ತಾರೆ, ಅಂದರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಆಲ್ರೆಡಿ. ಸೊ ಹೇಗೆ ಕಂಪನಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರೋಂಥ, ಹೂಡಿಕೆ ಮಾಡಿರೋಂಥ ಬಂಡವಾಳನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಶೇರ್ ಹೋಲ್ಡರ್ಸ್ಗೆ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಜೊತೆಗೆ ಹೊಸ ಇನ್ವೆಸ್ಟರ್ಸ್ ಯಾರಿರ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು, ಅವರು ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಆರ್ಗನೈಸೇಷನ್ ಬ್ಯಾಲೆನ್ಸ್ ಶೀಟ್ ನೋಡ್ತಾರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡ್ತಾರೆ. ಇದೆಲ್ಲವೂ ನೋಡಿ ಅವರು ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅನ್ನೋದು ಡಿಸಿಷನ್ನ ಅವರು ತೊಗೊಳೋದಕ್ಕೆ ಇವರೆಲ್ಲರೂ ಕೂಡ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಜೊತೆಗೆ ಡಿಬೆಂಚರ್ ಹೋಲ್ಡರ್ಸ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಈಗ ಬ್ಯಾಂಕ್ ಅವರು ಕೂಡ ಈ ಒಂದು ಇನ್ಫಾರ್ಮೇಷನ್ಸ್ ನೋಡ್ತಾರೆ. ಈಗ ಆ ಕಂಪನಿಯವ್ರು ಯಾವುದೋ ಒಂದು ಸಾಲ ಬೇಕು ಅಂತ ಕೇಳಿದಾಗ ಅಥವಾ ಮುಂದೆ
ಸಿಚುವೇಷನಲ್ಲಿ ಕೇಳಬೇಕು ಅಂತ ಇದ್ದಾಗ, ಸೊ ಈ ಥರ ಸಿಚುವೇಷನ್ಸಲ್ಲಿ ಬ್ಯಾಂಕ್ ಅವರು ಕೂಡ ಈ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಅವ್ರ ಪೊಸಿಷನ್ ಹೇಗಿದೆ ಅಂತ ತಿಳ್ಕೊಳ್ಳುವಂಥ ಸಲುವಾಗಿ ಇದನ್ನು ಅವರು ಚೆಕ್ ಮಾಡ್ತಾರೆ. ಜೊತೆಗೆ ಡಿಬೆಂಚರ್ ಹೋಲ್ಡರ್ಸ್ ಅಂತ ಹೇಳಿದ್ರೆ ಸಾಲದ ರೂಪಲ್ಲಿ ಯಾರು ಸಾಲ ಕೊಟ್ಟಿರ್ತಾರೆ ಆರ್ಗನೈಸೇಷನ್ಗೆ, ಅವರು ಕೂಡ ಕಂಪನಿ ಯಾವ ರೀತಿ ಹೂಡಿಕೆ ತೊಗೊಂಡಿರೋದನ್ನ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ಬಡ್ಡಿ ಕಟ್ಟೋ ಕೆಪಾಸಿಟಿ ಇದೆಯಾ ಇಲ್ವಾ ಅನ್ನೋದು ಜಡ್ಜ್ ಮಾಡೋಕ್ಕೋಸ್ಕರ ಅವರು ಕೂಡ ಇದನ್ನು ಯೂಸ್ ಮಾಡ್ಕೊಳ್ತಾರೆ. ಜೊತೆಗೆ ಕ್ರೆಡಿಟಾರ್ಸ್ ಯೂಸ್ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಅವರು ಯೂಸ್ ಮಾಡ್ತಾರೆ, ಎಂಪ್ಲಾಯೀಸ್ ಕೂಡ ನೋಡ್ತಾರೆ, ಜೊತೆಗೆ ಗೌರ್ಮೆಂಟು, ಟ್ಯಾಕ್ಸ್ ಅಥಾರಿಟೀಸು, ರೆಗ್ಯುಲೇಟರ್ಸು, ಸೊ ಇವರೆಲ್ಲವೂ ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನು ಪ್ರಿಪೇರ್ ಮಾಡಿರ್ತಾರೆ ಅದರ ಯೂಸರ್ಸ್ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟು. ಇಟ್ ಮೇ ಬಿ ಡಿಫೈನ್ಡ್ ಆಸ್ ಅ ಸ್ಟೇಟ್ಮೆಂಟ್ ಆಫ್ ಅಸೆಟ್. ಬ್ಯಾಲೆನ್ಸ್ ಶೀಟ್ನ ಏನಂತ ಹೇಳ್ತೀವಿ, ಇದೊಂದು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಇರುವಂಥ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಕಂಪನಿದು ಅಟ್ ಅ ಪರ್ಟಿಕ್ಯುಲರ್ ಡೇಟ್, ಯಾವ್ಯಾವ ಡೇಟಲ್ಲಿ ಏನೇನಾಗಿದೆ ಅಂತ. ಜೊತೆಗೆ ಇಟ್ ಮಸ್ಟ್ ಎಕ್ಸಿಬಿಟ್ ಅ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದಿ ಫೈನಾನ್ಷಿಯಲ್ ಪೊಸಿಷನ್ at the close of the year. It is prepared and presented in the form prescribed in Schedule 3, Part 1 of the Companies Act 2013 and is broadly divided into parts, that is equity and liability, and it also includes assets. ಓಕೆ, ಸೊ ಇದರಲ್ಲಿ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದಿ ಫೈನಾನ್ಷಿಯಲ್ ಪೊಸಿಷನ್ನ ನಾವು ನೋಡ್ಬೋದು ವರ್ಷದಿಂದ ವರ್ಷಕ್ಕೆ. ಆ್ಯಂಡ್ ಇದು ಯಾವ ಬೇಸಿಸ್ ಮೇಲೆ ಪ್ರಿಪೇರ್ ಮಾಡ್ತಾರೆ ಅಂದರೆ ಶೆಡ್ಯೂಲ್ ನಂಬರ್ 3ಯಲ್ಲಿ ಪಾರ್ಟ್ 1ನಲ್ಲಿ ಏನು ಕಂಪನೀಸ್ ಆ್ಯಕ್ಟ್ 2013ನಲ್ಲಿ ಕಂಪಲ್ಸರಿ ಮಾಡಿದರೆ ಮತ್ತು ಫಾರ್ಮ್ಯಾಟ್ ಇರುತ್ತೆ, ಸೊ ಅದ್ರ ಬೇಸಿಸ್ ಮೇಲೆ ಇವರು ಇದನ್ನು ಪ್ರಿಪೇರ್ ಮಾಡ್ತಾರೆ. ಮತ್ತು ಇದನ್ನು 2 ವಿಭಾಗವಾಗಿ ವಿಂಗಡಣೆ ಮಾಡ್ಕೋಬೋದು, ಒಂದು ಈಕ್ವಿಟಿ ಮತ್ತು ಲಯಬಿಲಿಟಿ, ಜೊತೆಗೆ ಅಸೆಟ್ಸ್. ಓಕೆ, ಸೊ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಹೇಳ್ತೀವಿ. ಅಂದರೆ ದ ಟೈಟಲ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಸ್ ಚಾರ್ಜೆಡ್ ಟು ದ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಇಟ್ ಶೋಸ್ ದ ನೆಟ್ ರಿಸಲ್ಟ್ ಆಫ್ ಬಿಸ್ನೆಸ್ ಆಪರೇಷನ್ಸ್. ಇಟ್ಸ್ ಫಾರ್ಮ್ ಇಸ್ ಪ್ರಿಸ್ಕ್ರೈಬ್ಡ್ ಇನ್ ಶೆಡ್ಯೂಲ್ 3 ಪಾರ್ಟ್ 2 ಆಫ್ ದ ಕಂಪನೀಸ್ ಆ್ಯಕ್ಟ್ 2013. ಅಂದರೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಏನು ಹೇಳ್ತೀವಿ, ಇದು ಕೂಡ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಇದರಲ್ಲಿ ಕಂಪನಿದು ಏನು ಲಾಭ ಮತ್ತು ನಷ್ಟ ಇರುತ್ತೆ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಇರುತ್ತೆ. ಜೊತೆಗೆ ನೆಟ್ ರಿಸಲ್ಟ್, ಬಿಸ್ನೆಸ್ ಆಪರೇಷನ್ಸ್ ಮಾಡೋದ್ರಿಂದ ನೆಟ್ ರಿಸಲ್ಟ್ಸ್ ಏನು ಬಂದಿದೆ, ಇಟ್ಸ್ ಫಾರ್ಮ್ ಇಸ್ ಪ್ರಿಸ್ಕ್ರೈಬ್ಡ್, ಅಂದರೆ ಅದಕ್ಕೆ ಬೇಕಾಗಿರೋ ಫಾರ್ಮು ಶೆಡ್ಯೂಲ್ 3 ಪಾರ್ಟ್ 2 ಆಫ್ ದಿ ಕಂಪನೀಸ್ ಆ್ಯಕ್ಟ್ 2013 ಕೂಡ ಇದು ಅವೈಲಬಿಲಿಟಿ ಇರುತ್ತೆ. ಇಲ್ಲಿಗೆ ಇವತ್ತಿನ ಸೆಷನ್ನ ವಿ ಆರ್ ಗೋಯಿಂಗ್ ಟು ಕನ್ಕ್ಲೂಡ್. ಥ್ಯಾಂಕ್ ಯು.